ವೆಲ್ಕಮ್ ಟು ಚಂದನಾಸ್ ಕಿಚನ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಸಿಹಿ ಕೂಡ ಬೇಗ ಎದ್ದೇಳ್ತಾರೆ. ಅದೇ ಮಾಮೂಲಿ ದಿನ ಆದರೆ ಸ್ಕೂಲ್ಗೆ ಹೋಗಬೇಕು ಎದ್ದೇಳು ಅಂತ ಹೇಳಿ ಎಬ್ಬಿಸ್ಬೇಕು. ಆದರೆ ಸಂಡೇ ಅಂತ ಆದರೆ ಬೇಗನೆ ಅವ್ರಿಗೂ ಕೂಡ ಮಾರ್ನಿಂಗ್ ಆಗಿಬಿಟ್ಟಿರುತ್ತೆ. ಇನ್ನು ಅತ್ತೆ ಟೀ ಮಾಡ್ಕೋತಿದ್ದಾರೆ. ನಾನು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡ್ಕೋತಿದ್ದೀನಿ. ಸಂಡೇ ಸಿಂಪಲಾಗಿ ಆಗುವಂಥ ಬ್ರೇಕ್ಫಾಸ್ಟ್ ಮಾಡ್ಕೋತಿದ್ದೀನಿ. ರಾತ್ರಿ ರೈಸ್ ಕೂಡ ಉಳಿದಿತ್ತು. ಅದರಲ್ಲೇ ಸ್ವಲ್ಪ ಖಾರ ಪೊಂಗಲ್ ಮಾಡಿಕೊಂಡು ಚಟ್ನಿ ಮಾಡಿಕೊಂಡೆ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗೀತು. ಸಂಡೇ ಅಲ್ವಾ, ಯಾರು ಅಷ್ಟು ಬೇಗ ಎದ್ದೇಳಲ್ಲ. 7:30 8ಗೆ ಎಲ್ಲರೂ ಎಚ್ಚರ ಆಗ್ತೀವಿ. ಈ ಥರ ಪದ್ಯಗಳನ್ನ ಕೇಳೋದೇ ಒಂಥರ ಚಂದ. ಯಾಕಂದರೆ ಇವಾಗಿರೋ ಸಿಸ್ಟಮಲ್ಲಿ ಸ್ಕೂಲಲ್ಲಿ ಈ ಥರ ಎಲ್ಲ ಕಲಿಸೋಲ್ಲ. ಆದರೆ ಸಿಹಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ ಕೇಳಿ. ನಾವು ನಮ್ಮ ಸ್ಕೂಲ್ ಟೈಮ್ಗೆ ವಾಪಸ್ ಹೋದಂಗೆ ಅನಿಸುತ್ತೆ. ಸಿಹಿ ಮೂಡ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ. ಒಂದು ಸರಿ ಇರೋ ಹಾಗೆ ಇನ್ನೊಂದು ಸರಿ ಇರಲ್ಲ. ಬೇಗ ಎಮೋಷನ್ಸ್ನ ಚೇಂಜ್ ಮಾಡ್ಕೋತಿರ್ತಾರೆ. ಅದೇ ರೀತಿ ನನ್ನ ಮಗಳು ತುಂಬಾ ಸೂಕ್ಷ್ಮ. ಕೆಲವೊಂದು ವಿಚಾರಗಳಲ್ಲಿ ಮನಸ್ಸಿಗೆ ಈಗಲೇ ತೊಗೊಬಿಡ್ತಾಳೆ. 5 ವರ್ಷ ಮಗುಗೆ. ಬಟ್ ಕೆಲವೊಂದು ವಿಚಾರಗಳನ್ನ ಮನ್ಸಿಗೆ ತೊಗೊಂಡು ತುಂಬ ಡಲ್ ಆಗಿಬಿಡ್ತಾರೆ. ಲವಲವಿಕೆ ಅನ್ನೋದೇ ಹೋಗ್ಬಿಡುತ್ತೆ. ಅದಕ್ಕೆ ಸಿಹಿ ಜೊತೆ ಆದಷ್ಟು ತಾಳ್ಮೆಯಿಂದ ಸೂಕ್ಷ್ಮವಾಗಿ ಮಾತಾಡಿ ಅವಳನ್ನ ನೋಡ್ಕೊಳ್ತೀವಿ. ಪ್ರತಿ ಸಲ ಮಿಕ್ಸರ್ಗೆ ಹಾಕಬೇಕಾದ್ರೂ ಬಂದು ಈ ಥರ ಇಟ್ಕೋತಾರೆ, ನಾನು ಇಟ್ಕೋತೀನಮ್ಮ ಅಂತ ಹೇಳಿ. ಇನ್ನು ತಲೆಗೆ ಆಯಿಲ್ ಹಚ್ಕೊಳ್ತಿದ್ದೀನಿ. ಕರ್ಲಿ ಹೇರ್ಸ್ ಇರೋರಿಗೆ ಮಾತ್ರ ಕರ್ಲಿ ಹೇರ್ಸ್ ತೊಂದರೆ ಗೊತ್ತಾಗುತ್ತೆ. ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಳಿ, ಎಷ್ಟೇ ಕೇರ್ ಮಾಡಲಿ, ಸ್ಪ್ಲಿಟ್ ಎಂಡ್ಸ್, ಡ್ರೈ ಹೇರು ಇದೇ ಥರನೇ ಇರುತ್ತೆ. ಅಷ್ಟೊಂದು ಕಾಸ್ಟ್ಲಿ ಆಗಿರೋ ಕಂಡೀಷ್ನರು ಇವೆಲ್ಲ ತೊಗೊಂಡು ಪರ್ಚೇಸ್ ಮಾಡಿ ಹಚ್ಕೊಳ್ಳೋ ಅಷ್ಟು ಪೇಷನ್ಸು, ಟೈಮು ಮತ್ತು ಅಷ್ಟಕ್ಕೆಲ್ಲ ದುಡ್ಡು ಖರ್ಚು ಮಾಡೋಕ್ಕೂ ನಾನು ಹೋಗಲ್ಲ. ಲಿಮಿಟೇಷನ್ಸ್, ಎಲ್ಲದರಲ್ಲೂ ಲಿಮಿಟೇಷನ್ಸ್. ಮತ್ತು ಡ್ರೆಸ್ಗಳಾಗಲಿ, ಈ ಥರ ಮೇಕಪ್ ಐಟಮ್ಸ್ಗಾಗಲಿ ಲಿಮಿಟೆಡ್ ಮೇಕಪ್ ಐಟಮ್ಸ್ ನಾನು ಯೂಸ್ ಮಾಡೋದು. ಲಿಮಿಟೆಡ್ ಎಲ್ಲದನ್ನೂ ಒಂದು ಲಿಮಿಟಾಗಿ ಯೂಸ್ ಮಾಡ್ತೀನಿ. ಯಾಕಂದರೆ ತುಂಬ ಡ್ರೆಸ್ಗಳನ್ನ ಇಟ್ಕೋಬೇಕು ಅಥವಾ ತುಂಬ ಮೇಕಪ್ ಮಾಡಬೇಕು, ಹೇರ್ಗೆಲ್ಲ ಈ ಥರ ಸೀರಮ್, ಕಂಡೀಷ್ನರ್ ಎಲ್ಲ ಯೂಸ್ ಮಾಡಬೇಕು, ಆ ಥರ ಯಾವುದೂ ನನಗೆ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಲಿಮಿಟೆಡ್ ಅಲ್ಲಿ ಇರಬೇಕು ಅಂತ ತುಂಬ ಇಷ್ಟ ಆಗುತ್ತೆ. ಇನ್ನು ಸಿಹಿಗೂ ಕೂಡ ಹಾಗೆ ಹೇರ್ ಆಯಿಲ್ ಮಾಡ್ತಿದ್ದೀನಿ. ಸಿಹಿಗೆ ಹೇರ್ಸ್ ಹೇಗಂದರೆ ಈ ಕಡೆ ಕರ್ಲಿನೂ ಅಲ್ಲ, ಇನ್ನು ಈ ಕಡೆ ಸಾಫ್ಟೂ ಅಲ್ಲ. ಅವ್ರದ್ದು ಈ ರೀತಿ. ಇನ್ನು ತಲೆ ಬಾಚಿ ಜಡೆನೂ ಹಾಕಿ ಆಯಿತು. ಹೇರ್ ಕಟ್ ಮಾಡಿಸಿರೋದ್ರಿಂದ ಒಂದು ತುಂಡ ಒಂದು ಉದ್ದ ಇದೆ. ಬಟ್ ಓಕೆ, ಹೇರ್ ಬಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹೇಗೋ ನೀಟಾಗಿ ಅಲ್ಲೇ ನಿಲ್ಲಿಸ್ಕೊಂಡು ಜಡೆನೂ ಹಾಕ್ಬಿಟ್ಟೆ. ಸಿಹಿಗೆ ಜಡೆ ಹಾಕೋದು ತುಂಬಾ ಕಷ್ಟ. ತಲೆ ಆ ಕಡೆ ಈ ಕಡೆ ಆ ಕಡೆ ಆಡಿಸ್ತಿರ್ತಾರೆ ಜಾಸ್ತಿ. ಇನ್ನು ನಮ್ಮ ಮನೆಯವರು ಎಲ್ಲ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದರು. ಮಾರ್ನಿಂಗಲ್ಲಿ ಲಿಸ್ಟ್ ಮಾಡಿ ಕೊಟ್ಟಿದ್ದೆ. ಎಲ್ಲ ತೊಗೊಂಬಂದು ಜೊತೆಯಲ್ಲಿ ಫಿಶ್ ತಂದಿದ್ದರು. ಈ ಸಂಡೇ ಫಿಶ್ ಪ್ರಿಪೇರ್ ಮಾಡೋಣ ಅಂತ ಹೇಳಿ ಎಲ್ಲದನ್ನು ರೆಡಿ ಮಾಡ್ಕೋತಿದ್ವಿ. ಆ್ಯಕ್ಚುಲಿ ಅತ್ತೆ ತುಂಬ ಚೆನ್ನಾಗಿ ಫಿಶ್ ಸಾಂಬಾರು ಮಾಡ್ತಾರೆ. ಅದರಿಂದಾಗಿ ಇವತ್ತು ಅಡುಗೆ ಮನೆಯಲ್ಲಿ ಅತ್ತೆ ಇದೆ. ಆಲ್ಮೋಸ್ಟ್ ಅವ್ರು ಅಡುಗೆ ಮನೆಗೆಲ್ಲ ಬರಲ್ಲ. ಬಂದರು ಟೀ, ಕಾಫಿ, ರೈಸ್ ಈ ಥರ ಮಾಡೋಕ್ಕೆ ಬರ್ತಾರೆ. ಅಡುಗೆ ಎಲ್ಲ ಮಾಡೋದು ತುಂಬ ವರ್ಷಗಳ ಹಿಂದೆನೇ ಬಿಟ್ಬಿಟ್ಟಿದ್ದಾರೆ. ನಾನು ಬಂದಾಗ 1 ವರ್ಷ ಮಾಡಿದರು, 1-2 ವರ್ಷ ಅಷ್ಟೇ. ಅದಾದಮೇಲಿಂದ ನಾನೇ ಮಾಡ್ತಿರೋದು. ಅಡುಗೆ ಅಂದ್ರೇ ಕೈ ಮುಗಿತಾರೆ, ಬೇಡ ಅಡುಗೆ ನೀನೇ ಮಾಡು ಅಂತ ಹೇಳಿ. ಈ ಥರ ಫಿಶ್ ಸಾಂಬಾರಾಗಲಿ, ಮಟನ್ ಸಾಂಬಾರಾಗಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನು ಬೇಕೋ ನಾನು ಹೆಲ್ಪ್ ಮಾಡಿಕೊಡ್ತೀನಿ, ಅವ್ರು ಮಾಡ್ತಾರೆ. ಅದೇನೋ ಹೇಳ್ತಾರಲ್ಲ, ವಯಸ್ಸಾಗ್ತಾ ಆಗ್ತಾ ಕೈ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ, ಆ ಥರ. ಇನ್ನು ಫಿಶ್ ಎಲ್ಲ ಕ್ಲೀನ್ ಮಾಡಿಕೊಡ್ತಾಯಿದ್ದೆ. ಫಿಶ್ನ ಬಂದು ಯುಟಿಲಿಟಿ ಏರಿಯಾದಲ್ಲಿ ವಾಶ್ ಮಾಡ್ಕೋತಿದ್ದೀನಿ. ಫಿಶ್ನ ಸಿಂಕಲ್ಲಿ ವಾಶ್ ಮಾಡ್ಕೊಳ್ಳಲ್ಲ. ಸಿಂಕಲ್ಲಿ ವಾಶ್ ಮಾಡಿಕೊಂಡ್ರೆ ಏನೋ ಒಂಥರ ಸ್ಮೆಲ್ ಅಂತ ಅನಿಸುತ್ತೆ. ಏನೇ ಹಾಕಿ ನಾವು ಕ್ಲೀನ್ ಮಾಡಿದ್ರು ಸಹ ಒಂದಿನ ಅಂತೂ ಆ ಸ್ಮೆಲ್ ಇದ್ದೇ ಇರುತ್ತೆ. ಅದರಿಂದಾಗಿ ನಾನು ಯುಟಿಲಿಟಿ ಏರಿಯಾದಲ್ಲಿ ಕ್ಲೀನ್ ಮಾಡ್ಕೋತಿದ್ದೀನಿ. ಇನ್ನು ಫೆನೈಲ್ ಹಾಕಿದ್ರೆ ಅಲ್ಲಿ ಕಿಟಕಿ ಓಪನ್ ಇರುತ್ತೆ, ನೀಟಾಗೆಲ್ಲ ಕ್ಲೀನ್ ಆಗುತ್ತೆ. ಅದೇ ಥರ ಫಿಶ್ನೆಲ್ಲ ವಾಶ್ ಮಾಡಿ ಆಯಿತು. ಮತ್ತು ಕುಡಿಯೋ ನೀರಲ್ಲಿ ಹಾಕಿ ಒಂಚೂರು ಉಪ್ಪು ಹಾಕಿ ಅದನ್ನು ವಾಶ್ ಮಾಡ್ಕೋತಿದ್ದಾರೆ. ಇನ್ನು ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ಸಾಂಬಾರಿಗೂ ರೆಡಿ ಮಾಡ್ಕೊಂಡಾಯಿತು. ಹುಣಸೆ ಹುಳಿ ಎಲ್ಲ ಹಾಕಿ
ಚೆನ್ನಾಗಿ ಒಂದು ಸಾಂಬಾರು ಪ್ರಿಪೇರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನಂಗೆ ಟೈಮ್ ಇವತ್ತು ಸಿಕ್ಕಿಲ್ಲ ಪೂರ್ತಿ ರೆಸಿಪಿ ರೆಕಾರ್ಡ್ ಮಾಡೋಕ್ಕೆ. ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ಖಂಡಿತವಾಗ್ಲೂ ಪೂರ್ತಿ ರೆಸಿಪಿ ಶೇರ್ ಮಾಡ್ತೀನಿ. ಇನ್ನು ಎಲ್ಲದನ್ನು ಹಾಕಿ ಫಸ್ಟ್ ಅವ್ರು ಟೇಸ್ಟ್ ಮಾಡಲ್ಲ, ನನಗೆ ಟೇಸ್ಟ್ ಮಾಡೋಕ್ಕೆ ಹೇಳ್ತಾರೆ ಹೇಗಿರುತ್ತೋ ಏನೋ ಅಂತ. ಸೊ ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾ ಸೂಪರ್ ಅಮ್ಮ, ಹುಳಿ ಗಿಳಿ ಎಲ್ಲ ಕರೆಕ್ಟ್ ಇದೆ. 2 ಗ್ಲಾಸ್ ಇಟ್ಬಿಡಿ, ಪಕ್ಕ ಬಂದ್ಬಿಡ್ತೀನಿ ತಿನ್ನಕ್ಕೆ. ಸರಿ ಇದೆಯವ? ಸೂಪರ್ ಸೂಪರ್. ಸಮಾಧಾನ. ನೀನ್ ಹೇಳೋದಾಯ್ತು. ಹುಳಿ ಏನು ಬೇಡವಾ? ಅದ್ರಲ್ಲೂ ಖಾರ ಇರುತ್ತೆ ಬ್ಯಾಡಗಿ ಮೆಣಸಿನ್ಕಾಯಲ್ಲಿ. ಹೌದವ? ಈ ಖಾರ ಇದೆಯಾ ತುಂಬಾ? ಉಪ್ಪೇನಾರು ಹಾಕ್ಬೇಕಾ ನೋಡಿ ಅಮ್ಮ ನೀವು ಇವಾಗ ಒಂದ್ಸತಿ. ಚಾಕು ಇಟ್ಬಿಡ್ತೀನಿ ಇವಾಗ. ಚೆನ್ನಾಗಿದ್ಯಾ? ಓಕೆ ಗೋ. ಇನ್ನು ವೆಜಿಟೇಬಲ್ಸನ್ನ ತಂದಿದ್ರು, ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಇವಾಗ ಕ್ಲೀನ್ ಮಾಡ್ಕೊಂಡು ಇಟ್ಟಿಟ್ಕೊಂಡ್ರೆ ವೀಕ್ಲಿ ಎಲ್ಲದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ಇಲ್ಲ ಆವಾಗೇ ತಂದು ಆವಾಗೇ ಮಾಡಬೇಕಂತಂದರೆ ತುಂಬ ಕಷ್ಟ. ವೆಜಿಟೇಬಲ್ ರೀಸ್ಟಾಕ್ ಮಾಡ್ಕೋತಿದ್ದೀನಿ. ಎಲ್ಲದನ್ನು ಬಿಡಿಸಿ ಕ್ಲೀನ್ ಮಾಡಿ ವಾಶ್ ಮಾಡಿ ಎತ್ತಿಟ್ಕೋತೀನಿ. ಟೊಮೆಟೊಸ್ ಎಲ್ಲ ವಾಶ್ ಮಾಡ್ಕೊಳ್ಳಲ್ಲ, ಬಟ್ ಕಾಲಿಫ್ಲವರ್ ಏನೇನು ನಾನು ಕಟ್ ಮಾಡಿ ಇಟ್ಕೋತೀನಿ ಅದನ್ನೆಲ್ಲ ಒಂದ್ಸರಿ ವಾಶ್ ಮಾಡ್ಕೊಂಡು ಇಟ್ಕೋತೀನಿ. ಇನ್ನು ನನ್ನ ಮಗಳು ಸ್ವಲ್ಪ ಡ್ರಾಮಾ ಕ್ವೀನ್. ಕೆಳಗಡೆ ಕಡ್ಡಿ ತಾಕ್ತು ಅಂತ ಹೇಳಿ ನೆಲ ಹೊಡಿತು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅವ್ಳ ಜೊತೆ ಮಾತಾಡ್ತಾ ಹಾಗೆ ಕೆಲಸ ಮಾಡ್ಕೋತಿದ್ದೀನಿ. ಕೆಲವೊಂದು ಸರಿ ಕರ್ಬೇವಿನ ಸೊಪ್ಪೆಲ್ಲ ಬಿಡಿಸ್ಕೊಡ್ತಾಳೆ, ಬಟಾಣಿ ಎಲ್ಲ ಬಿಡಿಸ್ಕೊಡ್ತಾರೆ. ಪುಟ್ಟ ಕೈಗಳು ಚಿಕ್ಕ ಕೆಲಸಗಳು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಅದು ಪರ್ಫೆಕ್ಟಾಗಿರಬೇಕು ಅಂತಲ್ಲ, ಬಟ್ ಅವ್ರು ಏನೋ ಟ್ರೈ ಮಾಡ್ತಿದ್ದಾರೆ. ಅದನ್ನು ನೋಡಿ ನಮಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅವ್ರ ವಯಸ್ಸಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ದೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರು ಮಾಡೋದನ್ನು ನೋಡಿ ತುಂಬಾ ಖುಷಿ ಆಗುತ್ತೆ. ಇನ್ನು ವೆಜಿಟೇಬಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಾಯಿತು. ಇನ್ನು ಅಡುಗೆ ಕೂಡ ರೆಡಿ ಆಯಿತು. ಇನ್ನು ಟೈಮ್ ಕೂಡ ಆಗಿತ್ತು, 2 ಗಂಟೆ ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಅಭ್ಯಾಸ ಇದೆ. ಒಂದು ವೇಳೆ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ಬ್ರೇಕ್ಫಾಸ್ಟ್ ಮಾತ್ರ ಜೊತೇಲಿ ಮಾಡಲ್ಲ, ಬಟ್ ಮಧ್ಯಾಹ್ನದ ಊಟ ರಾತ್ರಿ ಊಟ ಅಂತೂ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ. ರಾತ್ರಿ ಒಂದು ವೇಳೆ ಆಫೀಸಿಂದ ಬರೋದು ಲೇಟ್ ಆದರೆ ಕೆಲವೊಂದು ಸರಿ 10 ಗಂಟೆ 10 ಕಾಲು ಆಗೋಗುತ್ತೆ. ಆಗ ಮಾತ್ರ ಅತ್ತೆ ಊಟ ಮಾಡಿರ್ತಾರೆ. ಇನ್ನು ನಾವಿಬ್ಬರು ಇದೇ ಥರನೇ ಕೆಳಗೆ ಕೂತ್ಕೊಂಡು ಊಟ ಮಾಡೋದು. ಇನ್ನು ಡೈನಿಂಗ್ ಟೇಬಲ್ ಚೇರ್ಸ್ ಅಂತೂ ಅದರಿಂದ ಎತ್ತಿಟ್ಬಿಟ್ಟಿದ್ದೀನಿ. ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಯಾರೂ ಊಟ ಮಾಡಲ್ಲ. ಮುಂಚೆ ಊಟ ಮಾಡ್ತಿದ್ವಿ, ಇವಾಗ ಊಟ ಮಾಡಲ್ಲ. ಇದೇ ಥರನೇ ನಾವು ಕೆಳಗೆ ಕೂತ್ಕೊಂಡ್ರೆ ಅತ್ತೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಇನ್ನು ನಾವು ತಿಂತ ಹಾಗೆ ಸಿಹಿಗೂ ಕೂಡ ಊಟ ಮಾಡಿಸ್ತಿದ್ದೆ. ಸಿಹಿ ಹಾಗೆ ಕೇಕ್ ಮತ್ತು ಚಾಕ್ಲೇಟ್ಸ್ ಕೇಳಿದರು. ಕೇಕ್ ಮತ್ತು ಚಾಕ್ಲೇಟ್ಸ್ ಯಾಕೆ ಹೊರಗಡೆಯಿಂದ ತರೋದು, ಹೆಲ್ದಿಯಾಗಿರುತ್ತೋ ಇಲ್ವೋ? ಕೆಲವೊಂದು ಸರಿ ಓಕೆ, ಮಂತ್ಲಿ ಒಂದು ಸರಿ ಓಕೆ, ಇಲ್ಲ ಟ್ವೈಸ್ ಓಕೆ, ಬಟ್ ಯಾವಾಗಲೂ ಹೊರಗಡೆಯಿಂದ ನಾನೇನು ತರಿಸಿ ಕೊಡಲ್ಲ. ಕೊಟ್ಟರೆ ಮನೇಲೇ ಏನಾದರೂ ಮಾಡಿ ಕೊಡ್ತೀನಿ. ಹೊರಗಡೆಯಿಂದ ಇದುವರೆಗೂ ಸಿಹಿ ಜಾಸ್ತಿ ತಿಂದಿದ್ದೇ ಇಲ್ಲ. ಹೊರಗಡೆಯಿಂದ ಆಲ್ಮೋಸ್ಟ್ ನಾನೇನು ಕೊಡಲ್ಲ. ಅದರಿಂದನೇ ಮನೆಯಲ್ಲೇ ಕೇಕ್ ಮತ್ತು ಚಾಕ್ಲೇಟ್ಸ್ ಮಾಡೋಣ ಅಂಥೇಳಿ ಪ್ರತಿಯೊಂದು ಡ್ರೈ ಫ್ರೂಟ್ಸ್, ಖರ್ಜೂರ ಎಲ್ಲ ತರಿಸಿದ್ದೆ. ಸೊ ಬಾದಾಮ್, ಪಿಸ್ತಾ, ಗೋಡಂಬಿ ಮತ್ತು ಖರ್ಜೂರ ಎಲ್ಲದನ್ನು ಹಾಕಿ ಸ್ವಲ್ಪ ಬೆಲ್ಲ, ಕೊಕೋ ಪೌಡರ್ ಹಾಕಿ ಗ್ರೈಂಡ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡಿ ಚಾಕ್ಲೇಟ್ಸ್ ಮಾಡಿ ಕೊಟ್ಟಿದ್ದೆ. ಶುಗರು ಕೂಡ ಆದಷ್ಟು ಕಡಿಮೆನೇ ಯೂಸ್ ಮಾಡ್ತೀನಿ. ಕೇಕಿಗೆ ಸ್ವಲ್ಪ ಶುಗರ್ ಯೂಸ್ ಮಾಡಿದ್ದೆ, ಜೊತೆಗೆ ಬೆಲ್ಲ ಯೂಸ್ ಮಾಡಿದ್ದೆ. ಇನ್ನು ಚಾಕ್ಲೇಟ್ಸ್ಗೂ ಬಂದು ಬೆಲ್ಲ ಯೂಸ್ ಮಾಡಿ ಕೊಕೋ ಪೌಡರ್ ಯೂಸ್ ಮಾಡಿದ್ದೀನಿ. ಸೊ ಶುಗರ್ದೇನು ಪ್ರಾಬ್ಲಮ್ ಏನಿಲ್ಲ. ಕೆಲವೊಂದು ಸರಿ ಕೆಲವೊಂದು ಸಿಚುವೇಷನಲ್ಲಿ ಟೇಸ್ಟ್ ಕಡಿಮೆ ಆಗ್ಬೋದು, ಟೇಸ್ಟ್ ಡಿಫ್ರೆಂಟ್ ಆಗ್ಬೋದು, ಬಟ್ ಹೆಲ್ದಿಯಾಗಿ ಮನೇಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ಚಾಕ್ಲೇಟ್ ಮಾಡ್ಕೊಡೋದಕ್ಕೆ ಬೆಲ್ಲ ಮತ್ತು ಕೊಕೋ ಪೌಡರ್ ಮಿಕ್ಸಿಯಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಬಿಡಿ ಬಿಡಿ ಆಗುತ್ತೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಏನೇನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಬಟರಲ್ಲೇ ಕಲಿಸ್ಕೋಬೇಕು, ಬೆಣ್ಣೆಯಲ್ಲಿ. ಅದನ್ನು ಸಹ ಬಿಸಿ ಮಾಡಿ ಕೂಲ್ ಆದಮೇಲೆ ಮಿಕ್ಸ್ ಮಾಡ್ಕೋತಿದ್ದೀನಿ. ಇನ್ನು ಚಾಕ್ಲೇಟ್ ಮೋಲ್ಡ್ ಇತ್ತು, ಅದಕ್ಕೆ ಎಲ್ಲದನ್ನು ಫಿಲ್ ಮಾಡಿಕೊಂಡು ಫ್ರೀಸ್ ಮಾಡಬೇಕು. ಒಂದು 6 ಅವರ್ಸ್ 7 ಅವರ್ಸ್ ಫ್ರೀಸ್ ಮಾಡಿದರೆ ಚೆನ್ನಾಗಿ ಅದು ಚಾಕ್ಲೇಟ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬೆಲ್ಲ ಫ್ಲೇವರ್ ತುಂಬ ಚೆನ್ನಾಗಿ ಉಳಿತಿರುತ್ತೆ. ಇನ್ನು ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ ಕಡಾಯಿನ. ಅದರಲ್ಲಿ ಕೇಕ್ ಮೋಲ್ಡ್ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಅದು 20-25 ಮಿನಿಟ್ಸಲ್ಲಿ ಕೇಕ್ ಕೂಡ ಆಗುತ್ತೆ. ಇನ್ನು ಚಾಕ್ಲೇಟ್ಸ್ನೆಲ್ಲ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಂಡು ಫ್ರೀಝರಲ್ಲಿ ಹಾಕಿ ಇಟ್ಟರೆ ಆಯಿತು.
ಇನ್ನು ರಾಗಿ ಹಸಿಟ್ಟು ಜಡೆ ಹಿಡಿಯೋದಿತ್ತು, ಅದನ್ನು ಕೂಡ ಜಡೆ ಹಿಡ್ಕೊಂಡು ಎತ್ತಿಟ್ಕೋತಿದ್ದೀನಿ. 5 kgಯಷ್ಟು ಡಿಮಾರ್ಟಿಂದ ತಂದಿದ್ದೆ. ಸೊ ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ, ಡಸ್ಟ್ ಏನು ಅಷ್ಟೊಂದು ಇರಲಿಲ್ಲ, ಬಟ್ ಡೈರೆಕ್ಟಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ, ಅದರಿಂದಾಗಿ ಜಡೆ ಹಿಡಿತಿದ್ದೆ. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಗಿತ್ತು ಬರೋದು. ಹಾಗೆ ಕೇಕ್ ಕೂಡ ರೆಡಿ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ. ಅದ್ರ ಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕೋದಿದೆ ಡಿಸೈನ್ಗೋಸ್ಕರ, ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದನ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದ್ರ ಮೇಲೆ ಮಾಡಿರೋ ಚಾಕ್ಲೇಟ್ಸ್ ಏನಿದೆ ಅದನ್ನು ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೀಸ್ ಮಾಡಿದ್ದೆ. ತಣ್ಣಕ್ಕಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ರಾತ್ರಿ ತಿನ್ನೋಣ ಅಂತ ಹೇಳಿ. ಅದೇ ರೀತಿ ಅಕ್ಕಿ ಕೂಡ ಖಾಲಿ ಆಗಿತ್ತು. ನಾವು ತಿಂಗಳಿಗೆ ಒಂದ್ಸರಿ ಇಲ್ಲ 2 ಮಂತ್ಸ್ಗೆ ಒಂದ್ಸರಿ 25 kgಯಷ್ಟು ಅಕ್ಕಿ ತರಿಸ್ಕೋತೀವಿ. ಸೊ ಅದನ್ನು ಕೂಡ ರೀಫಿಲ್ ಮಾಡಿಕೊಂಡೆ. ಇನ್ನು ಆಶೀರ್ವಾದ್ ಆಟ ತರಿಸ್ಕೊಂಡಿದ್ದೆ, ಅದನ್ನು ಕೂಡ ರೀಫಿಲ್ ಮಾಡಿಕೊಂಡೆ. ಮನೆ ಕೂಡ ಪ್ರತಿಯೊಂದು ನೀಟಾಗಿ ಕ್ಲೀನ್ ಆಯಿತು. ಕ್ಲೀನಾಗಿರೋ ಅಂಥ ಮನೆ ನೋಡೋಕ್ಕೆ ಒಂಥರ ನೆಮ್ಮದಿ ಸಿಗುತ್ತೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಟೀ ಕುಡಿದು ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಮಿಕ್ಕಿದೇನಿದೆ ಕೆಲಸಗಳನ್ನ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಸಿಹಿ ಕಿತಾಪತಿ ಮಾಡೋದು ಜಾಸ್ತಿ ಆಗಿದೆ. ನಾನು ಏನೋ ಕೆಲಸ ಮಾಡ್ಕೋತಿರ್ಬೇಕಾದ್ರೆ ಇಲ್ಲಿ ಬಂದು ಡ್ರಾಯರ್ ಓಪನ್ ಮಾಡಿ ವಿಕ್ಸ್ ವೇಪರ್ ಒಬ್ಬನ ಕೈಗೆ ಕಾಲಿಗೆ ಎಲ್ಲದಕ್ಕೂ ಹಚ್ಕೊಂಡು ಅದನ್ನ ಸ್ಮೆಲ್ ಮಾಡ್ತಾಯಿದ್ದಾರೆ. ಒಂದು ಚೂರು ಟೈಮ್ ಸಿಕ್ಕಿದ್ರೆ ಸಾಕು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಕೆಲಸ ಕೊಡ್ತಾ ಇರ್ತಾರೆ. ಆಣಿಗಳನ್ನ ತೊಗೊಳೋದು, ಸ್ಕ್ರೂ ಡ್ರೈವರ್ನ ತೊಗೊಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ತುಂಬ ಹುಷಾರಾಗಿ ಇರ್ತಾರೆ, ಯಾವುದನ್ನು ಹರ್ಟ್ ಮಾಡ್ಕೊಳ್ಳೋದಾಗಲಿ ಅಥವಾ ಡ್ಯಾಮೇಜ್ ಮಾಡೋದು ಮಾಡಲ್ಲ. ಬಟ್ ಈ ಥರ ವಿಕ್ಸನ್ನು ಹಚ್ಕೊಳ್ಳೋದು, ಮೈಗೆಲ್ಲ ಹಚ್ಕೊಂಡು ಕಣ್ಣೆಲ್ಲ ಉರಿ ಮಾಡ್ಕೊಳ್ಳೋದು ಆಮೇಲೆ ಅಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ನಾನು ಕ್ಯಾಮ್ರಾ ಆನ್ ಮಾಡಿ ಇಟ್ಟು ನಾನು ಕೆಲಸ ಮಾಡ್ಕೋತಿದ್ದೆ. ಆ ಟೈಮಲ್ಲಿ ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಅನಿಸುತ್ತೆ, ಬಟ್ ಅಷ್ಟೇ ಕೋಪನೂ ಬರುತ್ತೆ. ಏನು ಹಿಂಗೆ ಮಾಡ್ತಾರಲ್ಲ, ಇಷ್ಟು ಕೆಲಸ ಇರೋ ಫ್ರಸ್ಟ್ರೇಷನ್, ತುಂಬ ಕೆಲಸ ತುಂಬ ಅಂತ ಬಂದಾಗ ಆ ಟೈಮಲ್ಲಿ ಮಕ್ಕಳು ಈ ಥರ ಎಲ್ಲ ಕುಚೇಷ್ಟೆ ಮಾಡ್ತಿದ್ರೆ ತುಂಬಾ ಸಿಟ್ಟು ಬರುತ್ತೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಮಕ್ಕಳಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಇನ್ನು ಐರನ್ ಮಾಡೋದಿತ್ತು, ಐರನ್ ಎಲ್ಲ ಮುಗಿಸ್ಕೊತಿದ್ದೆ. ಇನ್ನು ಐರನ್ ಮಾಡಿಕೊಂಡು ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ದಿನ ಮುಗಿಯುತ್ತೆ. ಇನ್ನೇನು ಟೆನ್ಷನ್ ಇಲ್ಲ, ಎಲ್ಲ ಕೆಲಸ ಮುಗಿಸಿ ಆಯಿತು. ಎಲ್ಲ ಏನೇನಿದೆ ಅದು ಮಂಡೇಗೆ ಎಲ್ಲದನ್ನು ಸೆಟ್ ಮಾಡಿಕೊಂಡು ಆಯಿತು. ಇನ್ನು ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಕಣ್ಣು ತುಂಬ ನಿದ್ದೆ ಬರುತ್ತೆ. ಒಳ್ಳೆ ಕೆಲಸ ಮಾಡ್ತಿದ್ರೆ, ಒಳ್ಳೆ ಊಟ ಮಾಡ್ತಿದ್ರೆ, ರಾತ್ರಿ ಬೆಡ್ ಮೇಲೆ ಹೋಗಿ ಮಲ್ಕೊಂಡ್ರೆ ಹೇಗೆ ನಿದ್ದೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ನಿದ್ದೆ ತಾನಾಗೆ ಬಂದುಬಿಡುತ್ತೆ. ಅದಕ್ಕೆ ಮೈ ಬಗ್ಸಿ ದುಡಿದಾಗ ಯಾಕೆ ನಿದ್ದೆ ಬರುತ್ತೆ ಅಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ದಂಡಾಗ ಬಾಡಿ ಸ್ಟ್ರೆಸ್ ಅಂತ ಅನಿಸಿರುತ್ತೆ. ಖಂಡಿತವಾಗ್ಲೂ ಒಳ್ಳೆ ನಿದ್ದೆ ಬರುತ್ತೆ. ಇನ್ನು ಹೂವು ಕೂಡ ತಂದಿದ್ದರು, ಹೂವು ಕಟ್ಟೋಣ ಅಂತ ಹೇಳಿ ಕೂತ್ಕೊಂಡೆ. ನಮ್ಮ ಅತ್ತೆ ಸಿಹಿಗೆ ಊಟ ಮಾಡಿಸ್ತಿದ್ದಾರೆ. ಅಷ್ಟರಲ್ಲಿ ಮಳ್ಳೆ ಒಂದು 1/4 kgಯಷ್ಟು ಮತ್ತು ಕನಕಾಂಬರ ತಂದಿದ್ದರು. ಯಾಕೋ ಹೂವು ಕಟ್ಟಬೇಕು ಮತ್ತು ಮುಡ್ಕೊಬೇಕು ಅಂತ ಅನ್ನಿಸ್ತು, ಅದರಿಂದ ಹೂವು ಸಹ ಕಟ್ತಾಯಿದ್ದೀನಿ. First bite. ಓಕೆ, ಸಿಗ್ತೀನಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿ ಗಂಟ ಟೇಕ್ ಕೇರ್, ಬಾಯ್ ಬಾಯ್.